ಅಜ್ಜಿ, ನೀನ್ ಇಲ್ಲೇ ನನ್ನನ್ನ ಅರ್ಥ ಮಾಡ್ಕೋತಾ ಇಲ್ಲ. ನಾನೀ ದುಡ್ಡು ತಗೋತಿರೋದು ಲಕ್ಷ್ಮಿ ಓದಿಗೋಸ್ಕರ ಅಲ್ಲ, ನಮ್ ಕುಟುಂಬದ ಮೇಲ್ ಬಂದಿರೋ ಕಳ್ತನದ ಕಳಂಕನ ತೊಲಗಿಸ್ಕೊಳ್ಳೋದಕ್ಕೆ. ಅಕ್ಕ, ಹೇಗಾದ್ರೂ ಮಾಡಿ ದುಡ್ಡನ್ನ ಹೊಂದಿಸ್ಕೊಡಿ ಅಕ್ಕ. ಆದ್ರೆ ಒಂದಂತೂ ಸತ್ಯ ಅಕ್ಕ, ಆ 2 ಲಕ್ಷನ ಕೊಡ್ದೆ ನಾನು ಮನೆಗಂತೂ ಕಾಲಿಡೋದಿಲ್ಲ. ಹಾಗೆಲ್ಲ ಯೋಚನೆ ಮಾಡ್ಬೇಡ ಮಯೂರಿ. ಅಂಕಲ್ ಹತ್ರನೋ ಇಲ್ಲ ತಾರಕಣ್ಣನ ಹತ್ರನೋ ಮಾತಾಡಿದ್ರೆ ಈ ಸಮಸ್ಯೆನ ಈಸಿಯಾಗಿ ಪರಿಹರಿಸಬಹುದಲ್ವಾ? ಅದ್ ಬೇಡ ಅಂತಾನೆ ಅಕ್ಕ, ಕಷ್ಟ ಆದ್ರೂ ಬಡ್ಡಿ ಕಟ್ತೀನಿ ಅಂತಿರೋದು. ನೀವ್ ಹೇಳ್ದ ಹಾಗೆ ಅವ್ರ ಹತ್ರ ದುಡ್ಡು ತಗೊಂಡು ಅಮ್ಮವ್ರು ಕೊಟ್ರೆ ಏನ್ ಉಪಯೋಗ ಬರತ್ತೆ? ಅವ್ರಿಗೇನೋ ಅವ್ರ ದುಡ್ಡು ಸಿಗತ್ತೆ, ಆದ್ರೆ ನನ್ ಸ್ವಾಭಿಮಾನ ಒಪ್ಬೇಕಲ್ಲ ಅಕ್ಕ. ದಯವಿಟ್ಟು ಅಕ್ಕ, ದಯವಿಟ್ಟು ಸಹಾಯ ಮಾಡಿ. ಸರಿ ಮಯೂರಿ, ನನಗ್ ಗೊತ್ತಿರೋರು ಯಾರಾದ್ರೂ ಬಡ್ಡಿಗೆ ದುಡ್ಡು ಕೊಡ್ತಾರಾ ಅಂತ ವಿಚಾರಿಸಿ ಹೇಳ್ತೀನಿ. ಸರಿ, ನಾನಿನ್ ಹೊರಡ್ತೀನಿ. ಅಜ್ಜಿ, ಬರ್ತೀನಿ. ವಿಜಿ, ಸಿಂಗಾರಿ ನಿನ್ ಜೊತೆ ಇದ್ದಾಳ ವಿಜಿ? ಇಲ್ಲ ಅಣ್ಣ, ಈಗ ತಾನೇ ನಾನು ಅವಳನ್ನ ಮನೆಗ್ ಬಿಟ್ಟು ನಾನು ಹೋಗ್ತಿದ್ದೀನಿ. ವಿಜಿ, ನಮ್ಮ ಸಿಂಗಾರಿ ಏನಾದ್ರೂ ಕೋಪದಲ್ಲಿದ್ಲ? ತುಂಬಾ ಕೋಪದಲ್ಲಿದ್ಲಣ್ಣ. ಅವಳನ್ನ ನೋಡ್ತಿದ್ರೆ ಅಯ್ಯೋ ಅನ್ಸುತ್ತೆ. ಯಾಕಣ್ಣ ನಿಮ್ ಮನೆಯವರು ಅವಳನ್ನ ಅಷ್ಟೊಂದು ಕ್ರೂರವಾಗಿ ನಡ್ಸ್ಕೋತಿದ್ದಾರೆ? ಅವಳೇನೋ ತಪ್ಪು ಮಾಡದೇ ಇದ್ರು ಯಾಕಣ್ಣ ಪದೇ ಪದೇ ಅವಳಿಗೆ ಕಳ್ಳಿ ಅಂತ ಆಪಾದನೆ ಮಾಡ್ತಾರೆ? ಇದ್ರಿಂದ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯಾಕಣ್ಣ ಅರ್ಥ ಮಾಡ್ಕೋತಿಲ್ಲ? ನನ್ ಮುಂದೆ ಎಲ್ಲ ನೋವನ್ನ ಹೇಳ್ಕೊಂಡು ಕಣ್ಣೀರ್ ಹಾಕ್ತಾಳೆ. ಅವಳು ಕಣ್ಣೀರ್ ಹಾಕೋದನ್ನ ನೋಡ್ತಾ ಇದ್ರೆ ಒಂದ್ ಹೆಣ್ಣಾಗಿ ಹುಟ್ಟೋದೇ ತಪ್ಪ ಅಂತ ಅನಿಸ್ತದೆ. ತಾಳ್ಮೆಯಿಂದ ಇರ್ತಾಳಂತ ಈ ತರ ನಡ್ಸ್ಕೋಬಾರ್ದಣ್ಣ. ನೋಡು ವಿಜಿ, ಇದೆಲ್ಲ ನನ್ಗೂ ಗೊತ್ತಿರದೆ. ಯಾಕಂದ್ರೆ ನಮ್ಮ ಮನೇಲಿರೋದು ತಾಯಿ ಅನ್ನೋ ಪಿಶಾಚಿ, ಅವ್ರ ಜೊತೆ ಇರೋ ನಮ್ಮ ಅಕ್ಕನೋ ತಂಗಿನೋ ಮರಿ ಪಿಚಾಚಿ. ಕರೆಕ್ಟ್ ಆಗಿ ನಾನ್ ಮನೇಲಿರೋ ಟೈಮ್ ಅನ್ನ ನೋಡ್ಕೊಂಡೇ ನಮ್ಮ ಸಿಂಗಾರಿಗೆ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾರೆ. ಏನ್ ಮಾಡಕ್ಕಾಗತ್ತೆ? ನಾನು ನಮ್ ಸಿಂಗಾರಿಗೆ ಎಷ್ಟು ಸಲ ಅಂತ ಹೇಳಿದೀನಿ ಗೊತ್ತಾ? ನೀನ್ ಹೀಗೆ ಇರಕ್ಕಾಗಲ್ಲ, ನೀನು ಸ್ಟ್ರಾಂಗ್ ಆಗ್ಬೇಕು, ಇಲ್ಲ ಅಂದ್ರೆ ನಿನ್ನ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ, ಅರ್ಥ ಮಾಡ್ಕೊ ಅಂತ ಹೇಳ್ತೀನಿ. ನನ್ ಮಾತೇ ಕೇಳಲ್ಲ. ಮಾತೆತ್ತಿದ್ರೆ ಸಿಂಗಾರಿ ನಾನ್ ಕೆಲ್ಸದೊಳಗೆ ಈ ಮನೆಗ್ ಬಂದಿದ್ದೀನಿ, ನಾನ್ ಕೆಲ್ಸದೊಳಗೆ ಇರ್ತೀನಿ ಅಂತಾನೂ ಹೇಳ್ತಾರೆ. ಒಂದು ಸಲ ತಿರುಗ್ ಮಾತಾಡು, ಅವಾಗ ಅವರೆಲ್ಲ ಬಾಯಿ ಮುಚ್ಕೊಂಡು ಅವ್ರು ಕೂತಿದ್ ಜಾಗದಲ್ಲೇ ಕೂತ್ಕೋತಾರೆ ಅಂತ ಹೇಳ್ತಾನೆ ಇರ್ತೀನಿ. ಇವಳು ಮಾಡಲ್ಲ, ಅವರು ಇವಳು ಟಾರ್ಚರ್ ಕೊಡೋದನ್ನ ಬಿಡಲ್ಲ. ಅವಳ ಸ್ವಭಾವನೆ ಹಾಗಲ್ವಾ ಅಣ್ಣ? ಮೊದ್ಲು ಹಳ್ಳಿಯಿಂದ ಬಂದು ಇಲ್ಲಿ ಒಂಟಿಯಾಗಿ ಕಷ್ಟ ಪಡ್ತಿದ್ಲು, ಆಗೋ ಅವಮಾನಗಳನ್ನೆಲ್ಲ ಸಹಿಸ್ಕೋತಾ ಇದ್ಲು. ಈಗ ಅವಳ ಕುಟುಂಬದವರೆಲ್ಲ ಬಂದಿದ್ದಾರೆ, ಈಗ್ಲಾದ್ರೂ ನೆಮ್ಮದಿಯಾಗಿರ್ತಾಳಂತ ಅನ್ಕೊಂಡ್ರೆ ಒಂದಾದ್ಮೇಲೆ ಒಂದು ಕಷ್ಟಗಳನ್ನ ಅನುಭವಿಸ್ತಾನೆ ಇದ್ದಾಳೆ. ಯಾಕೋ ಕಷ್ಟಗಳು ಇವಳನ್ನ ತುಂಬಾ ಇಷ್ಟಪಟ್ಟಿದೆ ಅನ್ಸುತ್ತೆ, ಅದಕ್ಕೆ ಅವಳನ್ನ ಬಿಟ್ಟೇ ಹೋಗ್ತಿಲ್ಲ. ಬಿಡೋ ಹಾಗೆ ನಾನ್ ಮಾಡ್ತೀನಿ ವಿಜಿ, ಅದೇ ನನ್ನ ಕೆಲ್ಸ. ಆ ಕೆಲ್ಸದ ಮೊದಲನೇ ಸ್ಟೇಜೇ ನನ್ನ ಬಂಗಾರಿ ಅವ್ರ ಮನೆಯವ್ರನ್ನೆಲ್ಲ ಬೆಂಗಳೂರಿಗೆ ಕರ್ಕೊಂಬಂದಿರೋದು. ಅವ್ರನ್ನೆಲ್ಲ ಇಲ್ಲಿಗೆ ಯಾಕೆ ಕರ್ಕೊಂಬಂದಿರೋದು ಹೇಳು? ಅಟ್ಲೀಸ್ಟ್ ಇವಳು ನನ್ನ ಹತ್ರ ಮಾತಾಡ್ಕೊಳಲ್ಲ, ಅವ್ರ ಮನೆಯವ್ರ ಹತ್ರ ಆದ್ರೂ ಮಾತಾಡ್ಕೋತಾಳೆ ಅಂತ. ಆದ್ರೆ ನಮ್ಮ ಸಿಂಗಾರಿ ಅವ್ರ ಹತ್ರನೂ ಏನೋ ಬಾಯ್ ಬಿಡ್ತಿಲ್ಲ. ಏನ್ ಮಾಡೋಣ? ಏನೋ ನಿಧಾನವಾಗಿ ಅದನ್ನೆಲ್ಲ ಮಾತಾಡ್ತೀನಿ. ಸರಿ, ಏನಂತೆ? ಯಾಕಂತೆ ಕೋಪ? ಆಂಟಿಗ್ ದುಡ್ಡು ವಾಪಸ್ ಕೊಡೋವರೆಗೂ ಮನೆಗ್ ಬರಲ್ಲ ಅಂತ ಶಪಥ ಮಾಡಿದಳಣ್ಣ. ಅಲ್ಲ, ನಮ್ ಸಿಂಗಾರಿ ಯಾಕೆ ಬೇಡದಿರೋ ವಿಷಯಕ್ಕೆಲ್ಲ ಇಷ್ಟೊಂದು ಹಠ ಮಾಡ್ತೀಯಾಳೋ ನನ್ಗಂತೂ ಅರ್ಥನೇ ಆಗ್ತಲ್ಲ ವಿಜಿ.
ನಾನು ಹೇಳೋಷ್ಟು ಬುದ್ಧಿ ಹೇಳ್ದೆ ಅಣ್ಣ, ಆದ್ರೆ ಅವಳು ತನ್ನ ನಿರ್ಧಾರದಿಂದ ಹೊರಗ್ ಬರ್ತಾ ಇಲ್ಲ. ಹಾಗ್ ನೋಡಿದ್ರೆ ಅವಳು ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅವಳು ತಗೊಂಡಿರೋ ನಿರ್ಧಾರನೇ ಸರಿ ಅಂತ ಅನಿಸ್ತಿದೆ. ಹೇಗ್ ಸರಿ ಅಂತ ಹೇಳಕ್ಕಾಗತ್ತೆ ವಿಜಯ್? ಸಿಂಗಾರಿಗೆ ಈಗ 2 ಲಕ್ಷ ಯಾರು ತಂದ್ಕೊಡ್ತಾರೆ? ಎಲ್ಲಿಂದ ಬರುತ್ತೆ ಅಷ್ಟೊಂದು ದುಡ್ಡು? ಹೋಗ್ಲಿ, ನಾನೇ ಕೊಡ್ತೀನಪ್ಪ, ತಗೊಂಡೋಗ ಅವ್ರ ಮುಖದ ಮೇಲೆ ಬಿಸಾಕು ಅಂತ ಹೇಳಿದ್ರು ಅರ್ಥನೇ ಮಾಡ್ಕೋತಿಲ್ಲ ಅವರು. ಇದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೆ ಅಂತಾನೆ ನನಗೆ ಗೊತ್ತಾಗ್ತಲ್ಲ. ನನ್ನ ಹತ್ರ ಬಡ್ಡಿಗೆ ಯಾರಾದ್ರೂ ದುಡ್ಡು ಕೊಡ್ತಾರಾ ಅಂತ ಕೇಳಿ ಅಂದ್ಲು. ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ದೆ. ಇದ್ಬಿಟ್ರೆ ನನ್ನಿಂದ ಬೇರೆ ಏನು ಮಾಡಕ್ಕಾಗಲ್ಲ ಅಣ್ಣ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗ್ ಕೋಪ ಬರುತ್ತೆ. ಈ ನಮ್ ಸಿಂಗಾರಿ ಮುಖ ನೋಡ್ತಿದ್ದಾಗೆ ನಾನು ಸೈಲೆಂಟ್ ಆಗಿ ಹೋಗ್ತೀನಿ. ಏನ್ ಮಾಡೋದೋ ನನಗೆ ಗೊತ್ತಾಗ್ತಲ್ಲ. ಸರಿ ವಿಜಯ್, ನಾನು ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ. ಒಂದ್ ಸ್ವಲ್ಪ ಅವಳ ಕೋಪನ ಕಡಿಮೆ ಮಾಡೋದಕ್ಕೆ ನಿನ್ನೊಬ್ಬಳ ಕೈಯಿಂದನೇ ಸಾಧ್ಯ. ಸ್ವಲ್ಪ ಕಮ್ಮಿ ಮಾಡು, ಏನೋ ಒಂದು ನೋಡು. ಬಾಯ್. ಸರಿ ಅಣ್ಣ.